ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿ ಮಹಿಳಾ ದಿನಾಚರಣೆಯ ಅಂಗವಾಗಿ ವಿಚಾರಗೋಷ್ಠಿಯನ್ನು ಏರ್ಪಡಿಸಲಾಗಿತ್ತು. ವಕೀಲರಾದ ಶ್ರೀಮತಿ ಕೆಎಂ ಮೀನಾ ಕುಮಾರಿಯವರು ಶತಶತಮಾನಗಳಿಂದ ಮಹಿಳೆ ಬೆಳೆದು ಬಂದ ದಾರಿ ಮತ್ತು ಮಹಿಳಾ ಸಬಲೀಕರಣದ ಕುರಿತು ಉಪನ್ಯಾಸ ನೀಡಿದರು. ಮೊದಲನೇ ಬಾರಿಗೆ 1975ರಿಂದ ಮಾರ್ಚ್ 8 ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಲ್ಲಿ ಆಚರಿಸಲಿಕ್ಕೆ ಯುನೆಸ್ಕೋ ಅವರಿಂದ ಡೈರೆಕ್ಷನ್ ಸ್ಟಾರ್ಟ್ ಆಯಿತು. ಸೊ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹೇಳೋ ವರ್ಡ್ ಇಂದ ನಮಗೆ ಅರ್ಥ ಆಗ್ತದೆ, ಮಹಿಳೆಯರು ಕೇವಲ ನಮ್ಮ ಭಾರತ ದೇಶದಲ್ಲ ವರ್ಲ್ಡ್ ಓವರ್ ಎಲ್ಲರೂ ಸಹ ಶೋಷಿತ ವರ್ಗದವರು ಎಂದು ಹೇಳ್ಕೊಂಡು ಹೇಳೋದನ್ನು ನಮಗೆ ತಿಳಿಯುತ್ತದೆ. ಇದರಿಂದಾಗಿ ಅದಾದ ನಂತರ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಿಂದ ಸ್ಟಾರ್ಟ್ ಮಾಡಿ ನಂತರ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಮಹಿಳಾ ಸೇರಿ ದಶಕವನ್ನೇ ಮಾಡಿದ್ರು. ಒಂದು 10 ವರ್ಷ ಅದರ ಬಗ್ಗೆ ಇದು ಮಾಡಿದ್ರು. To speak few words about Women's Day celebration. As all of you know, every man's success there is a woman. But this caption is now changed. As woman is not only an inspiring force behind a man. ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಶ್ರೀ ಎಸ್.ಆರ್. ಸೋಮಶೇಖರ್ ಕಾರ್ಯಕ್ರಮ ಉದ್ಘಾಟಿಸಿದರು. ವಕೀಲರ ಸಂಘದ ನಿರ್ದೇಶಕರಾದ ಶ್ರೀಮತಿ ದಯಾ ಎಚ್. ಬಂಗೇರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಶೀಘ್ರ ವಿಲೇವಾರಿ ನ್ಯಾಯಾಲಯದ ಅಧ್ಯಕ್ಷಾಧಿಕಾರಿಗಳಾದ ಶ್ರೀ ಎಂ.ವಿ. ಜಾಡರ್, ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಸಿಜೆಎಂ ಶ್ರೀಮತಿ ಹೇಮಾವತಿ, ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಶ್ರೀ ಬಾಲಚಂದ್ರ ಎನ್. ಭಟ್, ಅಪರ ಸಿವಿಲ್ ನ್ಯಾಯಾಧೀಶರಾದ ಶ್ರೀಮತಿ ಪ್ರೇಮಾ ವಸಂತರಾವ್ ಪವಾರ್, ವಕೀಲರ ಸಂಘದ ಕಾರ್ಯದರ್ಶಿ ಶ್ರೀ ಬಿ.ಎಂ. ಭೀಮಯ್ಯ ಮುಂತಾದವರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ವಕೀಲರು ಸೇರಿದಂತೆ ಮಹಿಳಾ ಸಿಬ್ಬಂದಿಗಳು ಹೆಚ್ಚಾಗಿ ಪಾಲ್ಗೊಂಡಿದ್ದರು.